ಶಿವನೇ, ಗಂಗೆ ಎಷ್ಟು ಚೆನ್ನಾಗಿದ್ದಾಳೆ. ನಿನ್ನೆ ನಾನು ನೋಡ್ತಿದ್ದಂಗೆ ನಿಮ್ಮನ್ನೇ ಮದುವೆ ಆಗ್ತೀನಿ ರೀ, ನಾಳೆ ಸ್ವಯಂವರದಲ್ಲಿ ನಿಮಗೆ ಹಾರ ಹಾಕ್ತೀನಿ ಅಂತ ಹೇಳಿ. ನಿಜವಾಗಲೂ ಅವಳನ್ನು ಮದುವೆ ಆಗೋನು ಅದೃಷ್ಟವಂತ. ಆ ಅದೃಷ್ಟವಂತ ನಾನು ಬಿಟ್ಟರೆ ಯಾರಿದ್ದಾರೆ ಹೇಳಿ? ಒಂದು ಕಿವಿ ಇಲ್ಲ, ಒಂದು ಬಾಯಿ ಇಲ್ಲ, ಒಂದು ಕಣ್ಣಿಲ್ಲ. ಹಾಗಾಗಿ ನಿಜವಾದ ಅದೃಷ್ಟವಂತ ನಾನೇ. ಶಬ್ದನೇ ಕೇಳುದಿಲ್ಲ, ಯಾರ್ದು ಶಬ್ದನೇ ಇಲ್ಲ ಅಲ್ಲ. ಶಬ್ದ ಇಲ್ಲದ್ರೆ ಏನಾಯ್ತು? ನಾನಂತೂ ಸೇಫ್ ಆಗಿದ್ದೇನೆ. ಅಲ್ಲ ಬಡ್ಡಿ ಮಗನೇ, ಅವನು ಕುಂಟ ಏನೋ ಬಾಯಿ ಬಂದ ಬರ್ಕೊಳ್ತಾ ಇದ್ದಾನೆ, ಇವನಿಗೆ ಏನು ಕೇಳ್ತಾ ಇಲ್ಲಂತೆ. ನಿಮ್ಗೆಲ್ಲ ಕೇಳಿಲ್ಲ ಅವ್ನು ಮಾತಾಡಿದ್ದು? ಕೆಪ್ಪ ಅಂದ್ರೆ ಶತ ಕೆಪ್ಪ ಕಣ್ರಿ. ಅಲ್ಲ ಮೂಗ ಏನು ಮಾತಾಡ್ತಾ ಇಲ್ಲಲ್ಲ, ಏನೋ ಮಗ? ಹೌದಾ, ಇರ್ಲಿ. ಈ ನನ್ನ ಮೂರ್ ಮಕ್ಕಳು ಬಹಳ ಜೋಶಲ್ಲಿದ್ದಂಗಿದ್ದಾರಲ್ಲ, ಏನ್ ಹಕೀಕತ್ತಿರ್ಬೋದು? ಇಲ್ಲಿ ಬಿಡಿ, ನಾನಂತೂ ಸೇಫ್ ಇದ್ದೀನಿ. ಯಾಕೆ ಗೊತ್ತಾ? ಗಂಗಿ ನನ್ಗೆ ಫೋನ್ ಮಾಡಿ ಬರಕ್ ಕೇಳಿದಾಳೆ. ಈ ನನ್ನ ಮಕ್ಳಿಗೆ ಗೊತ್ತಿಲ್ದಂಗೆ ಹೋಗಿ ಮೀಟ್ ಮಾಡಿ ಬರ್ತೀನಿ. ಅದಲ್ಲಿ ಮಗ ಬರೇ. ಗಂಗೆ ನೋಡಕ್ ಹೆಂಗಿದ್ದಾಳ? ಹಾ, ಗಂಗಿ ನೋಡಕ್ ಹೆಂಗಿದ್ದಾಳೆ? ಆಯ್ತು ಬರ. ಕೆತ್ತಲಾಗದು ಕಗ್ಗಲ್ಲೆಂದು ಸುಮ್ಮನೆ ಕುಳಿತರೆ ಶಿಲ್ಪಿ. ಕೆತ್ತಲಾಗದು ಕಗ್ಗಲ್ಲೆಂದು ಸುಮ್ಮನೆ ಕುಳಿತರೆ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು, ಬೊಮ್ಮಟೇಶನ ನೆಲನಾಡು. ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಬೇಲೂರು ಹಳೆಬೀಡು ಅಂದ್ರೆ ಶಿಲಾಬಾಲಿಕೆ ತರ ಇಲ್ಲ. ತುಂಬಾ ಥ್ಯಾಂಕ್ಸ್ ಕಣ. ಆಯ್ತು, ಹೋಗೋಣ.